ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ, ಟೈಮ್ ಬಂದು ಈಗ ಒಂದು 4:15 ಆಗ್ತಿದೆ. ಅಂದರೆ ನಾನು ಮಧ್ಯಾಹ್ನನೇ ಗಾರ್ಡನ್ ಕೆಲಸನ ಶುರು ಮಾಡಿಕೊಂಡೆ. ಹಾಗಾಗಿ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋನ ಪೂರ್ತಿ ನೋಡಿ ಕೊನೆ ತನಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ. ನಾನು ನರ್ಸರಿಯಿಂದ ಆಲ್ರೆಡಿ ಫ್ರೂಟ್ ಸ್ಟಾರ್ಟ್ ಆಗಿರುವಂಥ ಗಿಡಗಳನ್ನೇ ತೊಗೊಂಬಂದಿದ್ದೆ ಅಂತ. ಅದನ್ನು ಇವತ್ತು ಎಲ್ಲ ರಿಪೋರ್ಟ್ ಮಾಡಿದೆ. ಹತ್ರ 1.5 ತಿಂಗಳು ಮೇಲಾಗೋಗಿತ್ತು ನಾನು ತೊಗೊಂಬಂದು. ಆಗದೆ ನಾನೇ ಪೂರ್ತಿ ಎಲ್ಲ ಅಂದರೆ ಈಗ ಒಟ್ಟು ನಾನು 2, 4, 5, 8 ಪಾಟನ್ನು ರಿಪೋರ್ಟ್ ಮಾಡಿದ್ದೀನಿ. ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ರಿಪೋರ್ಟ್ ಮಾಡಿದ್ದೀನಿ. ನೋಡಿ ಇವತ್ತು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಯ್ತು ನನಗಂತೂ. ಗಾರ್ಡನ್ ಕೆಲಸ ಅಂತ ಗಾರ್ಡನ್ ನೋಡೋದು ಖುಷಿಯಾಗುತ್ತೆ, ಹಣ್ಣುಗಳು ಬಿಡೋದು, ಹೂಗಳು ಬಿಡೋದು ಇವೆಲ್ಲ ನೋಡೋದಕ್ಕೆ ಖುಷಿಯಾಗುತ್ತೆ. ಬಟ್ ಅದ್ರ ಕೆಲಸಗಳಿದೆಯಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ಮತ್ತು ಸಿಕ್ಕಾಪಟ್ಟೆ ಕೆಲಸಗಳು ಕೂಡ ಹಂಗೆ ಹಿಡಿಯುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಆರೆಂಜು ನಾನು ತಂದಾಗ ಬರೀ ಹೂವಿತ್ತು ಅಷ್ಟೇ ಇದರಲ್ಲಿ. ಆಗಲೇ ಹಣ್ಣು ಕಲರ್ ಬಂದಿದೆ ಅದರಲ್ಲಿ. ಇಲ್ಲಿ ನೋಡಿ ಕಲರ್ ನೋಡ್ತಾ ಇದ್ರೇ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ಜಾಸ್ತಿ ದಿನ ನಾನು ಪಾಟಲ್ಲೇ ಅಂದರೆ ನರ್ಸರಿಯಿಂದ ತಂದು ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಹೂವೆಲ್ಲ ಉದುರೋಗ್ಬಿಡುತ್ತೆ. ಕಾಯಿಗಳಲ್ಲಿ ಸುಮಾರು ಹೂಗಳಿತ್ತು ಅದರಲ್ಲಿ, ಆದರೆ ಒಂದೇ ಒಂದು ಹಣ್ಣಾಗಿದೆ. ಹಾಗಾಗಿ ಬೇಗನೆ ರಿಪೋರ್ಟ್ ಮಾಡೋಣ, ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಈ ಗಿಡನೂ ಕೂಡ ತೊಗೊಂಬಂದು 2 ತಿಂಗಳ ಮೇಲಾಗಿತ್ತು. ಇದು ಮಲ್ಗೋಬಾ. ಅವರು ನೆಲಕ್ಕೆ ಹಾಕಿ ಅಂತಂದರು. ನಮ್ಮನೇಲಿ ನೆಲ ಇಲ್ದಿರೋ ಕಾರಣ ನಾನು ಪಾಟ್ಗೆ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ಇದಿಷ್ಟು ಗಿಡನೂ ನಾನು ರಿಪೋರ್ಟ್ ಮಾಡಿದ್ದೀನಿ. ಜೊತೆಗೆ ಆನ್ಲೈನಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ 1-2 ಸ್ಟ್ಯಾಂಡು ಪ್ಲಾಸ್ಟಿಕ್ ಪೈಪ್ ಇರುತ್ತಲ್ಲ, ವಾಟ್ರು ಅಂದರೆ ನಲ್ಲಿಗೆ ಹಾಕೋ ಪೈಪ್ಗಳಿರ್ತಾವಲ್ಲ, ಆ ಥರದ ಪೈಪಲ್ಲಿ ಸ್ಟ್ಯಾಂಡ್ಗಳು ನೋಡಿದೆ ನಾನು. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ನೋಡಿದೆ ನಾನು. ಹಾಗಾಗಿ ನಾನು ಇವತ್ತು ಸ್ಯಾಂಪಲ್ಗೆ ಅಂದ್ಬಿಟ್ಟು 2 ಸ್ಟ್ಯಾಂಡನ್ನು ತರಿಸಿದ್ದೀನಿ. ನೋಡೋಣ ಕ್ವಾಲಿಟಿ ಏನಾರು ಚೆನ್ನಾಗಿದ್ದರೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಇದು 2 ಸ್ಟ್ಯಾಂಡ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಪಾಟ್ ಇಡ್ತೀವಲ್ವ ನಾವು, ಅದ್ರ ಮೇಲ್ಗಡೆ ಇಡೋದಕ್ಕೆ ಒಂದು ಶೀಟ್ ಥರದ್ದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಪರವಾಗಿಲ್ಲ. 400 ಅಂತೀನಿ. 400ಗೆ 2 ಸ್ಟ್ಯಾಂಡು ಇದೆ. ಆಫರಲ್ಲಿತ್ತು, ಹಂಗಾಗಿ ತೊಗೊಂಡಿದ್ದೀನಿ ನಾನು. ನೋಡೋಣ ನೆಕ್ಸ್ಟ್ ಇನ್ನೊಂದು 4 ಸ್ಟ್ಯಾಂಡ್ಗಳು ತರಿಸ್ಬೇಕು. ಅಂದರೆ ಕೆಳಗಡೆ ಇಡೋದ್ರಿಂದ ಟೆರೆಸ್ ಮೇಲೆ ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ಈ ಥರ ಸ್ಟ್ಯಾಂಡ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ನೀರೆಲ್ಲ ಹೋಗುತ್ತೆ ಮತ್ತು ನೀರು ನಿಲ್ಲೋದಿಲ್ಲ, ಟೆರೆಸ್ಸು ಕೂಡ ಗಲೀಜಾಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಬೇರೆ ಯಾರಾದರೂ ನೋಡಿದ್ರೆ ಟೆರೆಸ್ ಗಾರ್ಡನ್ ಇರೋರು ತೊಗೋಬೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಾನು ಇನ್ನೂ 2 ಸ್ಟ್ಯಾಂಡ್ಗಳನ್ನ ತರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. 2 ತರಿಸ್ತೀನಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಬರುವಂಥ ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂತ ನೋಡಿಕೊಂಡು ಅದಾದಮೇಲೆ ಇನ್ನೊಂದು 4 ತರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಈಗ ಸದ್ಯಕ್ಕೆ 2 ತರಿಸಿದ್ದೀನಿ. 2 ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಕೊಟ್ಟಿರುವಂಥ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ಇದೇ ವಿಡಿಯೋದಲ್ಲಿ ನಾನು ಮೇಲ್ಗಡೆ ಟೆರೆಸಲ್ಲಿ ಸಿಕ್ಕಾಪಟ್ಟೆ ಜರಿ ಸೀಬೆ ಇದೆಯಲ್ಲ, ಫುಲ್ಲು ಹಣ್ಣಾಗೋಗಿದೆ. ಅದೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಅಮೂಲ್ಯ ಬಂದಿದ್ದಾಳೆ. ಈಗ ಇದನ್ನೆಲ್ಲನೂ ಒಂದು ಕಡೆ ಜೋಡಿಸ್ಬೇಕು. ನಾನು ಜೋಡಿಸ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಮತ್ತು ಈ ಟೆರೆಸ್ ಗಾರ್ಡನ್ನ ಒಂಚೂರು ಮೇಲ್ಗಡೆ ಕ್ಲೀನ್ ಮಾಡಬೇಕು. ಇವತ್ತು 4 ಡೇಸ್ ಆಗೋಗಿತ್ತು ನಾನು ಕ್ಲೀನ್ ಮಾಡಿ. ಹಂಗಾಗಿ ನಿಮ್ಮ ಜೊತೆಗೆ ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ. ಜೊತೆಗೆ ಇದೇ ವಿಡಿಯೋದಲ್ಲಿ ಹಣ್ಣು ಹಾರ್ವೆಸ್ಟ್ ಮಾಡೋದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಫುಲ್ಲು ನೀಟಾಗೆಲ್ಲ ತೊಳೆದು ಪಾಟ್ಗಳನ್ನ ಅಲ್ಲಲ್ಲಿ ಸೇರಿಸ್ದೆ. ನೋಡಿ ಮಳೆ ಸ್ಟಾರ್ಟ್ ಆಯಿತು. ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸೋಣ ಅನ್ನುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆ ಕಮ್ಮಿ ಆಗಲಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮೇಲ್ಗಡೆ ಹಣ್ಣುಗಳು ಕೂಡ ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಹೆಂಗೆ ಕಾಣಿಸುತ್ತೆ ಮಳೆ ಟೈಮಲ್ಲಿ ನಮ್ಮ ಟೆರೆಸ್ ಗಾರ್ಡನು ಅಂತ ಕಮೆಂಟ್ ಮಾಡಿ.
ಸ್ನೇಹಿತರೆ ನೋಡಿ, ನೆನ್ನೆ ಎಲ್ಲ ಫುಲ್ಲು ನಾನು ಪಾಟೆಲ್ಲ ರೀಪಾಟ್ ಮಾಡಿ ಎಲ್ಲನೂ ತೊಳೆದು ಇದು ಮಾಡೋಷ್ಟೊತ್ತಿಗೆ ಫುಲ್ ಮಳೆ ಜೋರಾಯಿತು. ಹಂಗಾಗಿ ಸಂಜೆ ಆಯಿತು, ಕತ್ಲಾಗೋಯ್ತು, ಒಂದು 6:30-7 ಗಂಟೆ ಮೇಲೆ ಆಗೋಯಿತು. ಹಂಗಾಗಿ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಅದರ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬಾಲ್ದ ಗಿಡನ ನಾನು ಈ ಥರದ ಪಾಟಲ್ಲಿ 16 ಇಂಚ್ ಪಾಟಲ್ಲಿ ಹಾಕಿದ್ದೀನಿ. ಹಾಗೆ ಈ ಕಡೆ ನಾನು ಇದು ಏನು ಸ್ವೀಟ್ ಲೆಮನ್ನು ಇದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಈ ಪಾಟಲ್ಲಿ. ಇದೆರಡನ್ನೂ ನಾನು ಈ ಕಡೆ ಒಂದು ಕಬ್ಬಿಣದ ಸ್ಟ್ಯಾಂಡ್ ಹಾಕಿದ್ದೀನಲ್ಲ ಆ ಕಡೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಆ ಕಡೆ ಇರೋವನ್ನು ತೋರಿಸ್ತೀನಿ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ಎಲ್ಲ ನೀರು ಬಿದ್ದು ಒಂಥರ ಪಳಪಳ ಅಂತಾಯಿತು ತೊಳೆದಿದ್ದು. ಮತ್ತು ಇಲ್ಲೊಂದು ಮಿಯಾಜಾಕಿ ಗಿಡ, ಅಂದರೆ ಇನ್ನು ನೆಕ್ಸ್ಟ್ ಇಯರ್ಗೆ ಫ್ರೂಟಿಂಗ್ ಆಗುತ್ತೆ. ಈ ಗಿಡವನ್ನು, ಮಾವಿನ ಗಿಡನ 16 ಇಂಚ್ ಪಾಟಿಗೆ ಹಾಕಿದ್ದೀನಿ. ಈ ಕಡೆ ಇಲ್ಲಿ ಇದು ಅಂಜೂರದ ಗಿಡನೂ ಕೂಡ ನಾನು ಇಲ್ಲಿ ಹಾಕ್ಬಿಟ್ಟು ಇದ್ರ ಪಕ್ಕದಲ್ಲಿ ಎತ್ತಿಟ್ಟಿದ್ದೀನಿ. ಇದೆಲ್ಲನೂ ಕೂಡ ಒಂದು ಸ್ವಲ್ಪ ಆ ಕಡೆಗೆ ಎತ್ತಿಡಬೇಕು. ಆ ಕಡೆಗೆ ಎತ್ತಿಟ್ಬಿಟ್ಟು ಆಮೇಲೆ ಈ ಕಡೆ ಪ್ಲಾಸ್ಟಿಕ್ಕು ಫುಲ್ ಒಂದು ಲೈನು ಪ್ಲಾಸ್ಟಿಕ್ ಅಂದರೆ ಫೈಬರ್ ಪಾಟ್ಗಳಿದಾವಲ್ಲ ಅವನ್ನೇ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬಿಳಿ ನೇರಳೆ ಗಿಡನೂ ಕೂಡ ಇಲ್ಲಿ ಹಾಕ್ಬಿಟ್ಟು ಈ ಕಡೆನೇ ಇಟ್ಟಿದ್ದೀನಿ. ಇದಕ್ಕೆ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೀನಿ, ಬರಬೇಕು. ಅದು ಬಂದಮೇಲೆ ಸ್ಟ್ಯಾಂಡ್ ಮೇಲೆ ಶಿಫ್ಟ್ ಮಾಡ್ತೀನಿ ಇದನ್ನು. ಈಗ ನೋಡಿ, ಇದು ಆರೆಂಜ್ ಗಿಡನ ಈ ಕಡೆ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಕಲರು. ಇಲ್ಲಿ ಇಟ್ಟಿದ್ದೀನಿ, ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟಿದ್ದೀನಿ. ನೀರು ಬಂದರೆ ಕೆಳಗಡೆ ಪಾಟ್ ಕೆಳಗಡೆ ನಿಲ್ಬಾರ್ದು ಅಂತ ಪಾಟ್ನ ಇಲ್ಲೇ ಇಟ್ಟಿದ್ದೀನಿ. ಈ ಕಡೆ ಈ ಪಾಟ್ನ ಅಂದರೆ ವಾಟರ್ ಆಪಲ್ಲು, ಅದನ್ನು ನೋಡಿ ಸುಮಾರು ಒಂದು 4-5 ಕಾಯಿಗಳಿದ್ದಾವೆ. ಇಲ್ಲಿ ಈ ಥರ ಇಟ್ಟಿದ್ದೀನಿ ಇದನ್ನು. ಇದು ಮಲಗೋಬಾ ಮಾವು, ಅದನ್ನು ನೋಡಿ ಆಗಲೇ ಫ್ಲವರಿಂಗ್ ಆಗ್ತಾಯಿದೆ ಇಲ್ಲಿ. ಬನ್ನಿ ಈಗ ಮೇಲ್ಗಡೆ ಹೋಗಿ ಹಾರ್ವೆಸ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲೊಂಥರ ಗುಂಪಾಗಿ ಕಾಣಿಸುತ್ತೆ ಗಿಡಗಳು. ಈಗ ಮೇಲ್ಗಡೆಗೆ ಹೋಗೋದು ಹಾರ್ವೆಸ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಪೂರ್ತಿ ಇವಾಗ ರೆಡ್ ಕಲರ್ ಚೆರಿ ಪೂರ್ತಿ ಗಿಡ ತುಂಬ ಪೂರ್ತಿ ಹಣ್ಣಾಗಿದ್ದಾವೆ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನಾನು ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ ತುಂಬ ದಿವಸದಿಂದ. ಹಿಂಗೆ ಒಟ್ಟಿಗೆ ಹೆಚ್ಚಾಗಿ ಹಣ್ಣಾದರೆ ಹಾರ್ವೆಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ನಾನು 1-2 ಈ ಥರ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಈಗ ನೋಡಿ ಇಷ್ಟೊಂದು ಆಗಿದೆ, ಭಾಳ ಖುಷಿಯಾಗುತ್ತೆ ನನಗೆ. ಈಗ ಅಮೂಲ್ಯನೂ ಕಾಲೇಜಿಂದ ಬಂದಳು, ಇದನ್ನೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಳೆ. ಮತ್ತು ಅಲ್ಲಿ ಆಪಲ್ ಬೆರಿನೂ ಕೂಡ ಒಂದು 4 ತೆಗೆದುಬಿಡ್ತೀನಿ. 2 ಯಾವುದೋ ಪಕ್ಷಿಗಳು ಬಂದು ಎಲ್ಲ ಕಿತ್ತು ಹಾಳು ಮಾಡ್ತಿದ್ದಾವೆ. ಹಾಗಾಗಿ ಆಪಲ್ ಬೆರಿನೂ ಕೂಡ ಹಾರ್ವೆಸ್ಟ್ ಮಾಡ್ತೀನಿ ಇವಾಗ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ, ಅಷ್ಟೊಂದು ಹಣ್ಣಾಗಿದೆ. ಅದು ತಿನ್ನೋಕ್ಕೂ ಏನು ಟೇಸ್ಟ್ ಇರ್ತದೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ ಹಣ್ಣುಗಳು. ನೋಡಿ ಏನು ಕಲರ್ ಇದೆ ನೋಡಿ, ಹುಳಿ ಸ್ವೀಟು 2 ಮಿಕ್ಸಲ್ಲಿರ್ತವೆ. ನಮ್ಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗಲ್ಲ ಈ ಥರದ ಹಣ್ಣುಗಳು. ಸ್ವಲ್ಪ ಜಾಗ ಇರೋರು ಒಂದು ಟೆರೆಸ್ ಗಾರ್ಡನಲ್ಲಿ ಅಥವಾ ಮನೆ ಹತ್ರನೇ ಒಂದು ಚಿಕ್ಕದಾಗಿ ಒಂದು ಬಕೆಟ್ಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಹಣ್ಣುಗಳು ಸಿಗ್ತವೆ. ಇಲ್ಲಿ ನೋಡಿ, ನಾನು ಇದನ್ನು ಹಾಕಿ ಆಲ್ಮೋಸ್ಟ್ ಒಂದು 6-7 ತಿಂಗಳಾಯ್ತು ಅಷ್ಟೇ. ತುಂಬ ಚೆನ್ನಾಗಿ ಹಣ್ಣು ಆಗಿದೆ ಈ ಸಲ. ನೋಡೋಣ ನೆಕ್ಸ್ಟ್ ಹೆಂಗೆ ಬಿಡುತ್ತೆ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇಷ್ಟು ಹಣ್ಣು ಆಗಿದೆ. ಮುಟ್ತಾಯಿದ್ರೆ ಹಂಗೆ ಕಳ್ಕೊತವೆ ಹಣ್ಣುಗಳು. ನೋಡಿ ಎಷ್ಟು ಸಿಕ್ಕಿದೆ, ಸುಮಾರು ಒಂದು 50-60 ಹಣ್ಣಿದ್ದಾವೆ. ಅದು ಆಪಲ್ ಬೆರಿ ಹಾರ್ವೆಸ್ಟ್ ಮಾಡಿ 50 ನೋಡಿ
ಕಾಯಿ ಸಣ್ಣದು ಹಿಡಿದು ಕೀಳು. ಅಷ್ಟು ಕಲರ್ ಆದರೂ ಆಗಬೇಕಾಗಿತ್ತು. ಏನು ಮಾಡೋದು, ಅದು ಯಾವುದೋ ಒಂದು ಪಕ್ಷಿ ಬಂದು ಎಲ್ಲನೂ ಕಿತ್ಕ ತಿನ್ಕೊತೈತೆ ಅಂತ. ಇಲ್ಲೊಂದೈತೆ ನೋಡು, ಇಲ್ಲಿ ಒಳಗೂ ಎರಡವೆ. ಇಲ್ಲಿ ಎರಡೈತೆ. ಅದು ಬೇಡ ಬಿಡು, ದಪ್ಪದೆ ತೆಗಿ. ಸಿಕ್ಕಿದು. ಇದೊಂದು ಸಪೋಟನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತೀವಿ. ಅದೇ ಒಂದು ದಪ್ಪಾಗೈತೆ. ಇಷ್ಟು ದಿನ ಗಿಡದಲ್ಲೇ ಹಣ್ಣಾಗಿದ್ದು ತಗೋತಾ ಇದ್ದೆ, ಇವತ್ತು ಕಿತ್ಬಿಟ್ಟೆ. ಒಂದೇ ಒಂದು ಇದೆಯಲ್ಲ ಅದು ಅಂದ್ಬಿಟ್ಟು. ಇದರಲ್ಲೂ ಸಿಕ್ಕಾಬಟ್ಟೆ ಕಾಯಿಗಳಾಗಿದ್ದಾವೆ. ಕೆಳಗಡೆ ಕಿತ್ಲೆಹಣ್ಣು ಕೀಳೋದ? ಕಿತ್ಲೆಹಣ್ಣು ಬೇಡ. ನೋಡಿ ಸ್ನೇಹಿತರೆ, ಇಷ್ಟು ಹಣ್ಣು ಫಸ್ಟ್ ಟೈಮು ನಮ್ಮ ಟೆರೆಸಲ್ಲಿ ಸಿಕ್ಕಿರೋದು ನಮಗೆ. ಒಂದು ವರ್ಷದ ಮೇಲೆ 2 ತಿಂಗಳಾಗ್ತಿದೆ ಟೆರೆಸ್ ಗಾರ್ಡನ್ ಮಾಡಿ. ಆದರೆ ಫಸ್ಟು ಟೈಮು ನಮಗೆ ಇಷ್ಟು ಹಣ್ಣುಗಳು ಸಿಕ್ಕಿರೋದು. ಭಾಳನೇ ಖುಷಿಯಾಗುತ್ತೆ. ಇನ್ನೂ ಕೆಳಗಡೆ ಆರೆಂಜು ಇದೆಲ್ಲ ಇದೆ, ಅಂದರೆ ಅದು ಇನ್ನೊಂದು ಅಷ್ಟು ದಿನ ಹೋಗಬೇಕು. ಹಾಗಾಗಿ ನೋಡೋಣ ಅದನ್ನು. ನೋಡಿ ಈಗ ಹಣ್ಣೆಲ್ಲ ಫುಲ್ಲು ಖಾಲಿ ಆಯಿತಾ, ಖಾಲಿ ಅನ್ನಿಸ್ತಾ ಇದೆ ನೋಡಿ. ಗಿಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 2 ಗಿಡನೂ ಈ ಸಲ ಖಾಲಿ ಮಾಡಿದ್ವಿ ಹಣ್ಣುಗಳು.